Hi, hello, welcome you all to GLV classes. I am Meena Kiran. ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಡೈರೆಕ್ಟ್ ಸ್ಪೀಚ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಆರ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ಹೇಳೋದಕ್ಕೆ ಬಂದಿದ್ದೇನೆ. ಇದು ತುಂಬಾ ಜನ ವಿದ್ಯಾರ್ಥಿಗಳು SSLC ಇಂದ ಹಿಡಿದು ಡಿಗ್ರಿವರೆಗೂ ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕನ್ಫ್ಯೂಷನ್ ಆಗುವಂತಹ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗಿರ್ತಕ್ಕಂತಹ ಟಾಪಿಕ್ ಆಗಿರುತ್ತೆ. ಇದನ್ನ ತುಂಬಾ ಎಳೆಯಾಗಿ ಬಿಡಿಸಿ ಅದನ್ನ ನಾನು ನಿಮ್ಗೆ ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ. ತುಂಬಾ ಈಸಿಯಾಗಿ ಅರ್ಥ ಮಾಡ್ಸಕ್ಕೆ ತಗೊಂಡ್ ಬಂದಿದ್ದೀನಿ. ನೀವು ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಪ್ರತಿಯೊಂದು ರೂಲ್ಸ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದ್ಸರಿ ಈ ರೂಲ್ಸ್ ಅನ್ನ ಬರ್ದಿಟ್ಕೊಂಡ್ರೆ ಇನ್ನ ಯಾವುದೇ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಎಸ್ಪೆಷಲಿ PUC ನವರಿಗೆ 5 ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ ಅನ್ನ ಇದೊಂದು ವಿಡಿಯೋದನ್ನ ನೋಡಿದ್ರೆ ನಿಮ್ಗೆ ಆರಾಮಾಗಿ 5 ಮಾರ್ಕ್ಸ್ ಬರುತ್ತೆ, ನೋ ಡೌಟ್ ಇಟ್ ಆಲ್. ಸೊ ನೀವೇನಾದ್ರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PUC ಗೆ ಸಂಬಂಧಪಟ್ಟಂತೆ, SSLC ಗೆ ಸಂಬಂಧಪಟ್ಟಂತೆ ಮಾಡೆಲ್ ಪೇಪರ್ಸು, ಕೀ ಆನ್ಸರ್ಸು ಪ್ಲಸ್ ಇಂಗ್ಲಿಷ್ ಕ್ಲಾಸಸ್, ಇಂಗ್ಲಿಷ್ ಗ್ರಾಮರ್ ಅನ್ನ ನಾನು ಅಪ್ಲೋಡ್ ಮಾಡ್ತಿರ್ತೇನೆ. ನನ್ನ ಚಾನಲ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಡಿಯೋಸ್ ಇದೆ, ಅದನ್ನ ಹೋಗಿ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಡೈರೆಕ್ಟ್ ಸ್ಪೀಚ್ ನಲ್ಲಿ ಟೆನ್ಸ್ ವೈಸ್ ಹೋದ್ರೆ ಪ್ರೆಸೆಂಟ್ ಟೆನ್ಸ್ ಇದ್ದು ಪಾಸ್ಟ್ ಟೆನ್ಸ್ ಆಗುತ್ತೆ. ಪ್ರೆಸೆಂಟ್ ಸಿಂಪಲ್ ಇದ್ದು ಪಾಸ್ಟ್ ಸಿಂಪಲ್ ಆಗುತ್ತೆ. ಹೇಗೆ ಎಕ್ಸಾಂಪಲ್ ಸಮೇತ ಬಂದಿದ್ದೀನಿ. ಐ ಪ್ಲೇ ಫುಟ್ಬಾಲ್. ಪ್ಲೇ ಅನ್ನೋದು ಪ್ರೆಸೆಂಟ್ ಟೆನ್ಸ್ V1 ಆಗುತ್ತೆ. he said that, ಇಲ್ಲಿ he said ಅಂತ ಇರುತ್ತೆ, ಅಸ್ಯೂಮ್ ಮಾಡ್ಕೊಳ್ಳಿ. he said that, said ಅನ್ನೋದು ರಿಪೋರ್ಟಿಂಗ್ ವರ್ಬ್, that ಕಂಜಂಕ್ಷನ್ ಅನ್ನು ಸೇರಿಸ್ತೀವಿ. he said that. I ಅನ್ನೋದು ಏನಾಗುತ್ತೆ, he ಆಗುತ್ತೆ. ಅವನು, ಅವನು ಯಾರೋ ಹೇಳ್ತಾನ, ಒಬ್ಬ ಯಾರೋ ಹೇಳ್ತಾನೆ. ಸಮ್ ಉದಾಹರಣೆಗೆ ರಘು ಅಥವಾ he, ಅವನು ಹೇಳ್ತಾನೆ ಐ ಪ್ಲೇ ಫುಟ್ಬಾಲ್ ಅಂತ. ನಾನು ಇವನು ಹೇಳಿದ್ದನ್ನ ಕೇಳಿಸ್ಕೊಂಡ್ ಬಂದು ಇಲ್ಲಿ ನನ್ನ ಫ್ರೆಂಡ್ ಹೇಳ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ಗೆ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಅದೇ ರಿಪೋರ್ಟೆಡ್ ಸ್ಪೀಚ್. ಓಕೆ, ಸೊ ಇಲ್ಲಿ ಇವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡು ನಾನು ಬಂದು ನನ್ನ ಫ್ರೆಂಡ್ಗೆ ರಿಪೋರ್ಟ್ ಮಾಡ್ತಿದ್ದೀನಿ. ಇವ ಹೇಳ್ತಾನೆ ಐ ಪ್ಲೇ ಫುಟ್ಬಾಲ್ ಅಂತ. ನಾನ್ ಕೇಳಿಸ್ಕೊಂಡ್ ಬಂದು ಹೇಳ್ತೀನಿ he said that he. ಐ ಅಂದಿದ್ನಲ್ಲ ಅದನ್ನ ನಾನು he ಅಂತೇನೆ. ಪ್ಲೇ ಬಿಕಮ್ಸ್ ಪ್ಲೇಡ್, ಫುಟ್ಬಾಲ್ ಫುಲ್ ಸ್ಟಾಪ್, ಡಬಲ್ ಇನ್ವರ್ಟೆಡ್ ಕಾಮವನ್ನ ತೆಗಿಬೇಕು. ದಟ್ಸ್ ಆಲ್. ಅದು ಪ್ರೆಸೆಂಟ್ ಸಿಂಪಲ್ ಇದ್ದೇನಾಯ್ತು, ಪಾಸ್ಟ್ ಸಿಂಪಲ್ ಆಯ್ತು, ಪ್ಲೇಡ್ ಆಯ್ತು ನೋಡಿ. ನೆಕ್ಸ್ಟ್ ಅದೇ ತರ ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. he said, ಇಟ್ ಇಸ್ ಕಾಮನ್, ನಾನು ಎಲ್ಲಾ ಕಡೆ ಅದನ್ನ ಬರ್ದಿಲ್ಲ. he said I am cutting a tree. ನಾನು ಅಂತ ಹೇಳ್ತಾರೆ, ನಾನು ಮರವನ್ನ ಕಟ್ ಮಾಡ್ತಿದ್ದೇನೆ ಅಂತ. ಅವ್ನು ಹೇಳೋದನ್ನ ಕೇಳಿಸ್ಕೊಂಡು ಬಂದು ಇಲ್ಲಿ ನನ್ನ ಫ್ರೆಂಡ್ಗೆ ಹೇಳ್ತೀನಿ he said that I becomes he, am present tense becomes he was cutting a tree as usual. he was ಅನ್ನೋದನ್ನ ಸೇರಿಸ್ಬೇಕು ಅಷ್ಟೇ. he said that, ಇಲ್ಲಿ he said ಹಾಕಿ ಈ ಏನು ಇನ್ವರ್ಟೆಡ್ ಕಾಮವನ್ನ ತೆಗೆದು ದ್ಯಾಟ್ ಅನ್ನು ಸೇರಿಸ್ತೇವೆ. ಇಲ್ಲಿ ಇನ್ವರ್ಟೆಡ್ ಕಾಮ ಕೋಲನ್ ಏನು ಇರ್ಬೋದು, ತೆಗಿಬೇಕು, ರಿಮೂವ್ ಮಾಡಿ ದ್ಯಾಟ್ ಅನ್ನು ಸೇರಿಸ್ತೇವೆ. ಐ ಬಿಕಮ್ಸ್ he, am becomes was, cutting a tree full stop, ಡಬಲ್ ಇನ್ವರ್ಟೆಡ್ ಕಾಮ ಹಾಕಬಾರ್ದು. ಪ್ರೆಸೆಂಟ್ ಪರ್ಫೆಕ್ಟ್, I have eaten ಪ್ರೆಸೆಂಟ್ ಪರ್ಫೆಕ್ಟ್. he said that he had eaten food. Next, present perfect continuous. he said I have been working for this company for 2 years. ನಾನು ಈ ಕಂಪನಿಗೋಸ್ಕರ 2 ವರ್ಷದಿಂದ ದುಡಿತಾನೇ ಇದ್ದೀನಿ. he said that I becomes he, have becomes had, remaining same, had been working for that company for 2 years. this becomes that. ಇಷ್ಟು ಚೇಂಜ್ ಆಗುತ್ತೆ ಅಷ್ಟೇ. I becomes he, have becomes had. Okay, past simple, I drove the car, ನಾ ಕಾರ್ ಓಡಿಸಿದೆ. past simple changes to past perfect. he said that I becomes he, drove ಅಂತ ಇದೆ, past tense ಇದೆ ಇಲ್ಲಿ, ಅದನ್ನ ನಾವು past perfect ಮಾಡ್ತೀವಿ. he had driven ಆಗುತ್ತೆ. drove past tense ಇರೋದೇನಾಗುತ್ತೆ, had driven past perfect ಬರುತ್ತೆ, had driven the car. ಅದೇ ನೆಗೆಟಿವ್ ಸೆಂಟೆನ್ಸ್ ನೋಡಿ, ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. he said that I becomes he, did becomes had, not understand becomes understood. Okay, perfect.
ಇಲ್ಲಿ ಪಾಸ್ಟ್ ಸಿಂಪಲ್ ಆಯ್ತು. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಮಾಡುವಾಗ ಡಿಡ್ ಇರೋದು ಹ್ಯಾಡ್ ಆಗುತ್ತೆ. ನಾಟ್ ಅಂಡರ್ಸ್ಟ್ಯಾಂಡ್ ಬಿಕಮ್ಸ್ ಅಂಡರ್ಸ್ಟುಡ್. ಐ ಹೋಪ್ ಯು ಅರ್ಥ ಆಯ್ತು ಅನ್ಕೋತೀನಿ. ಹ್ಯಾಡ್ ಬಂದವಾಗ ವರ್ಬು V3 ನಲ್ಲೇ ಇರಬೇಕು. ಓಕೆ, ಹ್ಯಾಡ್, ಹ್ಯಾವ್, ಹ್ಯಾಸ್ ಇವೆಲ್ಲಾದ್ರೂ ಬಳಸಿ ವರ್ಬು V3 ನಲ್ಲೇ ಇರಬೇಕು. ಏನು ಪರ್ಫೆಕ್ಟ್ ಆದವಾಗ. ಕಂಟಿನ್ಯೂಸ್ ಆದವಾಗ ING ಇರುತ್ತೆ. ನೋಡಿ, ಹ್ಯಾವ್ ಬೀನ್ ವರ್ಕಿಂಗ್ ಬರುತ್ತೆ. ಹ್ಯಾವ್ ವರ್ಕಿಂಗ್ ಬರಲ್ಲ, ಹ್ಯಾವ್ ಬೀನ್ ವರ್ಕಿಂಗ್. ಸೊ ಅದು ಟೆನ್ಸಸ್ ಅಲ್ಲಿ, ನೀವು ಟೆನ್ಸಸ್ ನಿಮ್ಗೆ ಐಡಿಯಾ ಇಲ್ಲ ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ಟೆನ್ಸಸ್ ಸಂಬಂಧಪಟ್ಟಂತ ಕ್ಲಾಸಸ್ ಇದೆ, ಅದನ್ನ ಹೋಗಿ ನೋಡಿ. ಓಕೆ, ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್. ವಾಸ್ ವೇಟಿಂಗ್, ಐ ವಾಸ್ ವೇಟಿಂಗ್ ಫಾರ್ ಯು. ನಿನಗೋಸ್ಕರ ಕಾಯ್ತಾ ಇದ್ದೆ. ನಾನು ಅದನ್ನ ಕೇಳಿಸ್ಕೊಂಡು ಬಂದು ನನ್ನ ಫ್ರೆಂಡ್ ಹೇಳ್ತೀನಿ, he said that he had been waiting. ಈ ವಾಸ್ ಅಂತ ಇರೋದು ಏನಾಗುತ್ತೆ, ಹ್ಯಾಡ್ ಬೀನ್ ಆಗುತ್ತೆ. ಓಕೆ, ಹ್ಯಾಡ್ ಬೀನ್ ವೇಟಿಂಗ್. ಪಾಸ್ಟ್ ಟೆನ್ಸ್ ವಾಸ್ ಇರೋದೇನಾಯ್ತು, ಹ್ಯಾಡ್ ಬೀನ್ ಆಯ್ತು. ಓಕೆ, ಅದು ವಾಸ್ ಇರ್ಬೋದು ಅಥವಾ ವೆರ್ ಇರ್ಬೋದು. ವಿ ವೆರ್ ಅಂತ ಇದ್ರು ಕೂಡ ಅಲ್ಲೇನಾಗುತ್ತೆ, ಹ್ಯಾಡ್ ಬೀನ್ ಅಂತಾನೆ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಪಾಸ್ಟ್ ಕಂಟಿನ್ಯೂಸ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಹೋಪ್ ಯು ಗಾಟ್ ದಿಸ್. ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಚೇಂಜ್ ಆಗುತ್ತಾ? ಇಲ್ಲ, ಚೇಂಜ್ ಆಗಲ್ಲ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಚೇಂಜ್ ಆಗುತ್ತಾ? ನೋ ಚೇಂಜ್. ವಿಲ್ ಇದ್ರೆ ವುಡ್ ಆಗುತ್ತೆ ರಿಪೋರ್ಟೆಡ್ ಅಲ್ಲಿ. ಶಲ್ ಬಿಕಮ್ಸ್ ಶುಡ್, ಕ್ಯಾನ್ ಬಿಕಮ್ಸ್ ಕುಡ್, ಮೇ ಬಿಕಮ್ಸ್ ಮೈಟ್. ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಅದೇ ರೀತಿ ಪ್ರೊನೌನ್ಸ್ ಕೂಡ ಚೇಂಜ್ ಆಗುತ್ತೆ. ಹೇಗೆ ಅಂತ ನೋಡೋಣ ಬನ್ನಿ. ನಾನೀಗ ಆಲ್ರೆಡಿ ಬಳಸ್ದೆ ಐ, ನಾನು ಇದ್ದಿದ್ದೇನಾಯ್ತು ಹಿ ಅಂತ. ಅಕಸ್ಮಾತ್ ಅಲ್ಲಿ ಹುಡುಗಿ ಹೆಸರು ಏನಾದ್ರು ಕೊಟ್ಟಿದ್ರೆ ಇಲ್ಲಿ ಕಾರುಣ್ಯ ಅಂತ ಇದ್ರೆ, ಕಾರುಣ್ಯ ಅಂತ ಇದ್ದವಾಗ ಕಾರುಣ್ಯ, ಐ ಆಮ್ ವೇಟಿಂಗ್ ಅಂತ ಇದ್ದವಾಗ ಶಿ ಅಂತ ಬಳಸ್ಬೇಕು. ಓಕೆ, ಮೀ ನನಗೆ, ನನಗೆ ಏನಾಗುತ್ತೆ ಅದು ಹರ್ ಅವಳಿಗೆ ಅವನಿಗೆ. ಮೈ ನನ್ನ, ಹರ್ ಅವಳ, ಹಿಸ್ ಅವನ. ನೋಡಿ, ಹರ್ ಅನ್ನೋದು ಅವಳಿಗೆ, ಗಿವ್ ಟು ಹರ್ ಅವಳಿಗೆ ಕೊಡು. ದಿಸ್ ಇಸ್ ಹರ್ ಪೆನ್ ಅವಳ ಪೆನ್. ಎರಡಕ್ಕೂ ಹರ್ ಅನ್ನೇ ಬಳಸ್ತೀವಿ, ಅವಳಿಗೆ ಅವಳ. ಅದೇ ಮೇಲ್ಗಾದ್ರೆ ಹಿಮ್ ಅವನಿಗೆ, ಹಿಸ್ ಅವನ ಅಂತ ಆಗುತ್ತೆ. ವಿ ನಾವು, ದೇ ಅವರು. ನಾವು ಅಂತ ಇಲ್ಲಿ ಡೈರೆಕ್ಟ್ ಅಲ್ಲಿ ಇದ್ದಾಗ ರಿಪೋರ್ಟೆಡ್ ಅಲ್ಲಿ ಅವರು ಥರ್ಡ್ ಪರ್ಸನ್ ಚೇಂಜ್ ಆಗುತ್ತೆ. ಇದು ಫಸ್ಟ್ ಪರ್ಸನ್, ಫಸ್ಟ್ ಪರ್ಸನ್, ಫಸ್ಟ್ ಪರ್ಸನ್. ದಿಸ್ ಇಸ್ ಸೆಕೆಂಡ್ ಪರ್ಸನ್, ಸೆಕೆಂಡ್ ಪರ್ಸನ್, ಸೆಕೆಂಡ್ ಪರ್ಸನ್. ಅಂಡ್ ದಿಸ್ ಇಸ್ ಥರ್ಡ್ ಪರ್ಸನ್. ಸಾರಿ, this is first person, first person singular. ಇದು ಫಸ್ಟ್ ಪರ್ಸನ್, ಫಸ್ಟ್ ಪರ್ಸನ್, ಫಸ್ಟ್ ಪರ್ಸನ್. ಇದೆಲ್ಲ ಫಸ್ಟ್ ಪರ್ಸನ್ ಅಂಡ್ ಸೆಕೆಂಡ್ ಪರ್ಸನ್. ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ ಡೈರೆಕ್ಟ್ ಅಲ್ಲಿ ಇರುತ್ತೆ. ಆಲ್ವೇಸ್ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಥರ್ಡ್ ಪರ್ಸನ್ ಇರುತ್ತೆ. ಅದನ್ನ ಅಬ್ಸರ್ವ್ ಮಾಡಿ. ನಾವು, ಅವರು, ಅಸ್ ನಮಗೆ, ದೆಮ್ ಅವರಿಗೆ, ಅವರ್ ನಮ್ಮ, ದೆಮ್ ಅವರ್, ಸಾರಿ ದೇರ್ ಅವರ. ಯು ನೀನು, ಶಿ ಅಥವಾ ಹಿ ಅವಳು ಅಥವಾ ಅವನು. ಯು ಅಂತ ಹೇಳಿದ್ರೆ ನೀನು ಅಂತ ಅಂದವಾಗ ಶಿ ಅಥವಾ ಹಿ ಥರ್ಡ್ ಪರ್ಸನ್ ಆಗುತ್ತೆ. ಯುವರ್ ನಿನ್ನ, ನಿನ್ನ. ಯುವರ್ ಬ್ಯಾಗ್ ಅದು ಹರ್ ಅಥವಾ ಹಿಸ್ ಅವನ ಅಥವಾ ಅವಳ ಅವನ. ನೆಕ್ಸ್ಟ್, ಯುವರ್ ನಿಮ್ಮ. ಎರಡಕ್ಕೂ ಒಂದೇ ಸೆಕೆಂಡ್ ಪರ್ಸನ್ ಅಲ್ಲಿ. ಯು ಅಂದ್ರೆ ನೀನು ಹೌದು, ನೀವು ಹೌದು. ಓಕೆ, ನೀನು, ನೀವು. ನಿನ್ನ, ನಿಮ್ಮ. ಹರ್, ಹಿಸ್, ಯುವರ್ ಬಿಕಮ್ಸ್ ದೇರ್. ದಿಸ್ ಬಿಕಮ್ಸ್ that, these, those, here, there. ಹೀಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್, ಬೇರೆ ಪದಗಳು ಕೂಡ ಚೇಂಜ್ ಆಗುತ್ತೆ. ಯಾವ್ಯಾವುದು? ಡೈರೆಕ್ಟ್ ಸ್ಪೀಚ್ ಅಲ್ಲಿ ಎಗೋ ಅಂತ ಇದೆ, ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬಿಫೋರ್ ಅಂತ. ಎಗೋ ಹಿಂದೆ ಅಂತ ಇದ್ದವಾಗ ಬಿಫೋರ್ ಅಂತ ಬಳಸ್ತೇವೆ. ನೌ ಈಗ, ದೆನ್ ಆಗ, ನೆಕ್ಸ್ಟ್ ನಂತರ, ದ ಫಾಲೋಯಿಂಗ್ ಅಂತ ಬಳಸ್ತೇವೆ. ಬರುವ, ಬರೋ ವಾರ, ಆ ರೀತಿ. ಟುಡೇ ಈ ದಿನ, ದಟ್ ಡೇ ಆ ದಿನ. ಟುನೈಟ್ ಈ ರಾತ್ರಿ, ದಟ್ ನೈಟ್ ಆ ರಾತ್ರಿ. ಟುಮಾರೋ ನಾಳೆ, ದ ನೆಕ್ಸ್ಟ್ ಡೇ ಮಾರನೇ ದಿನ. ಯಸ್ಟರ್ಡೇ ನಿನ್ನೆ, ದ ಪ್ರೀವಿಯಸ್ ಡೇ ಕಳೆದ ದಿನ. ಲಾಸ್ಟ್ ನೈಟ್ ಕಳೆದ ರಾತ್ರಿ, ದ ಪ್ರೀವಿಯಸ್ ನೈಟ್. ನೆಕ್ಸ್ಟ್ ಡೇ, ದ ಫಾಲೋಯಿಂಗ್ ಡೇ.
ಈ ರೀತಿ ಬದಲಾವಣೆ ಆಗುತ್ತೆ. ಇದನ್ನ ನೀವು ಲಿಸ್ಟ್ ಮಾಡ್ಕೊಡಿ. ಈಗ ಬನ್ನಿ WH ಕ್ವೆಶನ್ ಇದ್ರೆ ಅದು ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. He said to me, what are you doing? ಸೊ ಕ್ವಶನ್ ಮಾರ್ಕ್ ಇರೋದ್ರಿಂದ ನಾವಿಲ್ಲಿ ರಿಪೋರ್ಟೆಡ್ ವರ್ಬ್ ಆಸ್ಕ್ಡ್ ಅನ್ನ ತಗೋಬೇಕು. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಈ ಆಸ್ಕ್ಡ್ ಮೀ ಡಬಲ್ ಇನ್ವರ್ಟೆಡ್ ಕಾಮ ತೆಗಿತೀವಿ, W ಅನ್ನ ಸ್ಮಾಲ್ ಮಾಡಿ, ವಾಟ್ ಯು ಫಸ್ಟ್ ಕನ್ಸಿಡರ್ ಮಾಡಿ, ಆರ್ ಅನ್ನ ನೆಕ್ಸ್ಟ್ ಕನ್ಸಿಡರ್ ಮಾಡ್ತೀವಿ. ಸೊ ಯು ಅಂದ್ರೆ ಇಲ್ಲಿ ನಾನು, ಐ, ಮೀ ನನಗೆ ಅವ್ನು ಕೇಳ್ದ, ವಾಟ್ ಐ, ಯು ಬಿಕಮ್ ಐ. ಇಲ್ಲಿ ಅರ್ಥ ಆಯ್ತಾ? ಇಲ್ಲಿ ಅವ್ರು ನನ್ನನ್ನು ಕೇಳ್ತಿರೋದಾರೆ, ವಾಟ್ ಆರ್ ಯು ಡೂಯಿಂಗ್ ಅಂತ. ಎಸ್ ಸೆಡ್ ಟು ಮೀ, ನಾನು. ಸೊ ಅವ್ನು ನನ್ನ ಕೇಳ್ದ, ವಾಟ್ ಐ, ಆರ್ ಬಿಕಮ್ಸ್ ವಾಸ್, ಯು ಬಿಕಮ್ಸ್ ಐ, ಆರ್ ಬಿಕಮ್ಸ್ ವಾಸ್, ವಾಟ್ ಐ ವಾಸ್ ಡೂಯಿಂಗ್. ಅದೇ ರೀತಿ ವೇರ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಶಿ ಸೆಡ್, ವೇರ್ ಡು ಯು ಲಿವ್. ಶಿ ಆಸ್ಕ್ಡ್, ಯಾರನ್ನ ಅಂತ ಗೊತ್ತಿಲ್ಲ ಇಲ್ಲಿ, ಮೀ ಅಂತ ಇಲ್ಲ, ಅಥವಾ ಇನ್ಯಾರನ್ನೋ ಇರ್ಬೋದು, ಇನ್ಯಾರ್ದಾದ್ರು ಹೆಸರು ಕೊಟ್ಟು ಅಲ್ಲಿ ಬರೀತೀವಿ ಇಲ್ಲಿ. ಶಿ ಆಸ್ಕ್ಡ್ ವೇರ್ ಐ ಲಿವ್ಡ್, ವೇರ್ ಐ. ಶಿ ಆಸ್ಕ್ಡ್ ಮೀ ಅಂತ ನನ್ನನ್ನ ಕೇಳಿದ್ರೆ ಐ ಅಂತ ಬರೀಬಹುದು, ಅಥವಾ ಈ ಜಾಗದಲ್ಲಿ ಬೇರೆಯವರು ಕಾನ್ವರ್ಸೇಷನ್ ಇದ್ದವಾಗ ಹಿ ಆರ್ ಶಿ ಕೂಡ ಬರುತ್ತೆ. ವೇರ್ ಶಿ ಲಿವ್ಡ್, ಶಿ ಆಸ್ಕ್ಡ್ ವೇರ್ ಶಿ ಲಿವ್ಡ್, ಶಿ ಆಸ್ಕ್ಡ್ ವೇರ್ ಹಿ ಲಿವ್ಡ್, ಆ ರೀತಿ ಕೂಡ ಬಳಸ್ತೇವೆ. ಸಿ, ಯು ಬಿಕಮ್ಸ್ ಐ, ಡೂ ಪ್ಲಸ್ ಲಿವ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆಗಿದೆ, ಲಿವ್ಡ್ ಪಾಸ್ಟ್ ಟೆನ್ಸ್ ಆಗಿದೆ. ಇದು ಯಾವ ಟೆನ್ಸ್? ಪ್ರೆಸೆಂಟ್ ಸಿಂಪಲ್ ಬಿಕಮ್ಸ್ ಪಾಸ್ಟ್ ಸಿಂಪಲ್ ಆಗಿದೆ. ನೆಕ್ಸ್ಟ್ ವೆನ್, ಯಾವಾಗ. ದೇ ಸೆಡ್ ಟು ಮೀ, ವೆನ್ ವಿಲ್ ಯು ಕಮ್. ಓಕೆ, ದೇ ಆಸ್ಕ್ಡ್, ದೇ ಸೆಡ್ ಟು ಹಿಮ್, ಅವನನ್ನ ಕೇಳಿದ್ರು, ವೆನ್ ವಿಲ್ ಯು ಕಮ್, ಯಾವಾಗ ಬರ್ತೀಯಾ. ದೇ ಆಸ್ಕ್ಡ್ ಹಿಮ್, ವೆನ್ ಯು ಫಸ್ಟ್ ವಿಲ್ ನೆಕ್ಸ್ಟ್. ಸೊ ಯು ಬಿಕಮ್ಸ್ ಹಿ, ಅವನು. ವೆನ್ ಹಿ ವಿಲ್ ಬಿಕಮ್ಸ್ would, when he would come. Next question, why, ಏಕೆ. The teacher said, why are you late? ಸೊ ಇಲ್ಲಿ ಫಸ್ಟ್ ಯಾವ್ದನ್ನ ಕನ್ಸಿಡರ್ ಮಾಡಬೇಕು? ಯು. WH ಕ್ವಶನ್ ಬಂದವಾಗ ಅಥವಾ ಎಸ್ ನೋ ಕ್ವಶನ್ ಬಂದವಾಗ ವೈ WH ವರ್ಡ್ ಆದ ತಕ್ಷಣ ಆ ಹೆಲ್ಪಿಂಗ್ ವರ್ಬ್ ನಂತರ ಹೋಗುತ್ತೆ, ಸಬ್ಜೆಕ್ಟ್ ಫಸ್ಟ್ ಬರುತ್ತೆ. ದ ಟೀಚರ್ ಆಸ್ಕ್ಡ್, ವೈ ಹಾಗೆ ಬಂದಿದ್ದೀವಿ, ಡಬಲ್ ಇನ್ವರ್ಟೆಡ್ ಕಾಮ ತೆಗೆದು ಸ್ಮಾಲ್ ಮಾಡಿ, ವೈ. ಯು ಬಿಕಮ್ಸ್ ಐ, ಆರ್ ಬಿಕಮ್ಸ್ ವಾಸ್, ವೈ ಐ ವಾಸ್. ಸೊ ಪ್ರೆಸೆಂಟ್ ಟೆನ್ಸ್ ಇದೆ ಆರು, ಅದನ್ನ ಪಾಸ್ಟ್ ಟೆನ್ಸ್ ಚೇಂಜ್ ಮಾಡಿದವಾಗ ಐ ವಾಸ್ ಸರಿ ಆಗುತ್ತೆ, ಐ ವರ್ ಆಗಲ್ಲ, ಐ ವಾಸ್ ಲೇಟ್. ನೆಕ್ಸ್ಟ್ ಹೂ, WH ಕ್ವೆಶನ್, ಹೂ ಯಾರು. ಶಿ ಸೆಡ್, ಹೂ ಬ್ರೋಕ್ ದ ವಿಂಡೋ, ಯಾರು ವಿಂಡೋ ಮುರಿದಾಕಿದ್ದು. ಶಿ ಆಸ್ಕ್ಡ್, ಹೂ ಹಾಗೆ ಬರ್ದಿದೀವಿ ನೋಡಿ, ಸ್ಮಾಲ್ ಮಾಡಿ. ಬ್ರೋಕ್ ಪಾಸ್ಟ್ ಟೆನ್ಸ್ ಇದೆ, ಇದು ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ, ಅದನ್ನ ಪಾಸ್ಟ್ ಸಿಂಪಲ್ ಟೆನ್ಸ್ ಅನ್ನ ಏನ್ ಮಾಡ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಮಾಡ್ಬೇಕು. ಹ್ಯಾಡ್ ಬ್ರೋಕನ್, ಹೂ ಹ್ಯಾಡ್ ಬ್ರೋಕನ್, ಅರ್ಥ ಆಯ್ತಾ ಇದು? ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ವರ್ಡ್ V2 ನಲ್ಲಿ ಇದ್ದವಾಗ ಇಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ V3 ಗೆ ಚೇಂಜ್ ಮಾಡಿ ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೇಕು. ಹೂ ಹ್ಯಾಡ್ ಬ್ರೋಕನ್ ದ ವಿಂಡೋ ಅಂತ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಇದನ್ನೊಂದ್ ಸ್ವಲ್ಪ ನೀವು ಈ ಬೇಸಿಕ್ ಕ್ಲಾಸ್ ಅನ್ನ ನೋಡಿ, ನಂತರ ನಾನು ಎಕ್ಸಾಂಪಲ್ಸ್ ಅನ್ನ ಮಾಡೋದನ್ನ ನೀವು ನೋಡಿದಾಗ ಖಂಡಿತ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಇದನ್ನ ವಿಡಿಯೋ ವೈಸ್ ಬೇಸಿಕ್ ಕ್ಲಾಸ್ ನ ಮಾಡ್ತಾ ಇದ್ದೀನಿ, ನಂತರ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದನ್ನ ಮಾಡ್ತಾ ಹೋಗ್ತೀನಿ. ಅಂಡ್ ಎಸ್ ನೋ ಕ್ವಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಗೆ ಬಳಸ್ತೀವಿ? ಹಿ ಸೆಡ್ ಟು ಮೀ, ಡು ಯು ಲೈಕ್ ಕಾಫಿ. ಹಿ ಆಸ್ಕ್ಡ್ ಮೀ, ಕ್ವಶನ್ ಮಾಡ್ತಿರೋದ್ರಿಂದ ಆಸ್ಕ್ಡ್ ಮೀ. ಎಸ್ ನೋ ಕ್ವೆಶನ್, WH ಕ್ವೆಶನ್, ಸಾರಿ, ಹೆಲ್ಪಿಂಗ್ ವರ್ಬ್ ಇಂದ ಶುರು ಆದ್ರೆ ಅದನ್ನ ಎಸ್ ನೋ ಕ್ವೆಶನ್ ಅಂತೀವಿ. ಆಗ ಆನ್ಸರ್ ಮಾಡಿ, ಇವಾಗ ಇಫ್ ಆರ್ ವೆದರ್ ಅನ್ನುವ ಪದಗಳನ್ನ ಯಾವ್ದಾದ್ರು ಒಂದನ್ನು ಬಳಸ್ಬೋದು. ನಾನು ಇಫ್ ಅನ್ನ ಬಳಸ್ತೇನೆ. ಈ ಆಸ್ಕ್ಡ್ ಮೀ ಇಫ್, ಇವಾಗ ಯು ಫಸ್ಟ್ ಕನ್ಸಿಡರ್ ಮಾಡಿ, ಡೂ ನ ನೆಕ್ಸ್ಟ್ ಕನ್ಸಿಡರ್ ಮಾಡ್ಬೇಕು. ಯು ಬಿಕಮ್ಸ್ ಹಿ, ಡೂ ಪ್ಲಸ್ ಲೈಕ್, ಡೂ ಪ್ಲಸ್ ಲೈಕ್ ಇದೆ ಅಲ್ವಾ, ಯು ಈ ಕಡೆ ಬಂತು. ಇವಾಗ ಯು ಇಲ್ಲಿ ಡೂ ಲೈಕ್ ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಆಯ್ತು. ಪ್ರೆಸೆಂಟ್ ಟೆನ್ಸ್ ಇರೋದು ಏನಾಗಬೇಕು? ಪಾಸ್ಟ್ ಆಗ್ಬೇಕು. ಪ್ರೆಸೆಂಟ್ ಸಿಂಪಲ್ ಬಿಕಮ್ಸ್ ಪಾಸ್ಟ್ ಸಿಂಪಲ್. ಲೈಕ್ಡ್, ಇಫ್ he liked coffee. Okay, present continuous ಅಲ್ಲಿ she said, are you reading now? Indirect speech, she asked whether ಅಥವಾ if ಅಂತ ಕೂಡ ಸೇರಿಸಬಹುದು. If he was, you first or next, you becomes he, are ಅನ್ನೋದು was ಆಯ್ತು. ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಟೆನ್ಸ್ ಆರ್ ಇರೋದು he was ಆಗುತ್ತೆ. ರೀಡಿಂಗ್ ನೌ ಬಿಕಮ್ಸ್ ದೆನ್, he was reading then. ಅದೇ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ದೇ ಸೆಡ್, ಹ್ಯಾವ್ ಯು ಕಂಪ್ಲೀಟೆಡ್ ದ ವರ್ಕ್.
ಇಂಡೈರೆಕ್ಟ್ ದೇ ಆಸ್ಟ್ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಇಂದಕ್ಷರವಾಗಿರೋದ್ರಿಂದ ಇಫ್ ಬರಿಬೇಕು. ಇಫ್ ಯು ಫಸ್ಟ್ ಹ್ಯಾವ್ ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು. ಯು ಬಿಕಮ್ಸ್ ಹಿ, ಹ್ಯಾವ್ ಬಿಕಮ್ಸ್ ಹ್ಯಾಡ್. ಇಫ್ ಹಿ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್. ನೆಕ್ಸ್ಟ್ ಸಿಂಪಲ್ ಪಾಸ್ಟ್. he said did you see the movie? ಮೂವಿ ನೋಡ್ದ. he asked whether ಅಥವಾ ಇಫ್ ಯಾವ್ದಾದ್ರು ಸೇರಿಸಬಹುದು. ಇಫ್ ಯು ಫಸ್ಟ್ ಕನ್ಸಿಡರ್ ಮಾಡಬೇಕು, ಇದು ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು. ಯು ಬಿಕಮ್ಸ್ ಹಿ, ಡಿಡ್ ಬಿಕಮ್ಸ್ ಹ್ಯಾಡ್, ಸಿ ಬಿಕಮ್ಸ್ ಸೀನ್. ಯಾವಾಗ ಹಿಂಗ್ ಮಾಡ್ಬೇಕು? ಇದಕ್ಕೆ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬೇಕು ಅಂದ್ರೆ ಇದಕ್ಕೆ ಟೆನ್ಸಸ್ ಬರಲೇಬೇಕು. ಟೆನ್ಸಸ್ ಗೊತ್ತಾದವಾಗ ಇಂಡೈರೆಕ್ಟ್ ಸ್ಪೀಚ್ ತುಂಬಾ ಈಸಿ ಆಗುತ್ತೆ. ಹ್ಯಾಡ್ ಬರುತ್ತೆ, ಹ್ಯಾಸ್, ಹ್ಯಾವ್, ಹ್ಯಾಡ್. ಹ್ಯಾಸ್, ಹ್ಯಾವ್, ಹ್ಯಾಡ್ ಅನ್ನ ಬಳಸಿ ಹ್ಯಾಡ್ ಪ್ಲಸ್ ಗಿವನ್ V3 ನಲ್ಲೇ ಇರುತ್ತೆ ವರ್ಬ್. ಹ್ಯಾಸ್ ಗಿವನ್, ಹ್ಯಾವ್ ಗಿವನ್, ಹ್ಯಾಡ್ ಗಿವನ್ ಅಂತ. ಓಕೆ, ಸೊ ಆ ಹ್ಯಾಡ್ ಸೀನ್ ಹಾಗೆ ಆಗ್ಬೇಕದು. ಇಲ್ಲಿ ಡಿಡ್ ಯು ಸಿ ಅಂತ ಇರೋದು ಏನಾಗ್ಬೇಕು? ಡಿಡ್ ಅನ್ನೋದು ಹ್ಯಾಡ್ ಆದ್ರೆ ವರ್ಬ್ V3 ಫಾರ್ಮ್ ಚೇಂಜ್ ಆಗುತ್ತೆ. ಹ್ಯಾಡ್ ಸೀನ್ ದ ಮೂವಿ ಅಂತ. ಫ್ಯೂಚರ್ ಟೆನ್ಸ್, he said will you help me? she asked if you first will next you becomes he, will becomes would, help me ನನಗೆ ಇರೋದೇನಾಗುತ್ತೆ? ಹರ್ ಅವಳಿಗೆ ಅಂತ ಆಗುತ್ತೆ. ಮಾಡಲ್ ವರ್ಬ್, the teacher said can you answer this question? can you. the teacher asked whether ಅಥವಾ if ಅಂತ ಸೇರಿಸ್ತೀವಿ. if you first, can next, he becomes, you becomes he, he can becomes could. ಓಕೆ, ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು. ಫಸ್ಟ್ ಸಬ್ಜೆಕ್ಟ್ ಆನಂತರ ಹೆಲ್ಪಿಂಗ್ ವರ್ಬ್, ಯಾಕಂದ್ರೆ ಇದನ್ನ ಸ್ಟೇಟ್ಮೆಂಟ್ ಆಗಿ ಚೇಂಜ್ ಮಾಡಬೇಕು. he could answer this becomes that question. next he said are you free today? he asked if you are, you becomes he, are becomes was, he was free, today becomes that day. she said do you work here? she asked whether, whether ಅಥವಾ if ಯಾವ್ದಾದ್ರು ಬರೀಬಹುದು. if he, you first, do next. you ಅನ್ನೋದು he ಆಯ್ತು, do ಅನ್ನೋದು do ಪ್ಲಸ್ ವರ್ಕ್. ಸಿ ಇಲ್ಲಿ ಹೇಗೆ ಅಂತಂದ್ರೆ ಡಿಡ್ ಪ್ಲಸ್ ವರ್ಕ್ ಅಂತ ಕೂಡ ಬರೀಬಹುದು. if he did work there ಅಂತ ಯಾರು ಇರೋದು ದೇರ್ ಆಗುತ್ತೆ. do ಇರೋದು ಡಿಡ್ ಮಾಡಿ ವರ್ಕ್ ಅನ್ನ ಹಾಗೆ ಬರೀಬಹುದು. ಇಲ್ಲ ನಾವೆರಡನ್ನು ಡಿಡ್ ಪ್ಲಸ್ ವರ್ಕ್ ಅನ್ನ ಜಾಯಿನ್ ಮಾಡಿದ್ರೆ ಈಕ್ವಲ್ಸ್ ವರ್ಕ್ ಆಯ್ತು. ಕ್ವಶನ್ ಟ್ಯಾಗ್ ಅಲ್ಲಿ ಇದು ಯೂಸ್ ಆಗುತ್ತೆ ನೋಡಿ. ಕ್ವಶನ್ ಟ್ಯಾಗ್ ಅಲ್ಲಿ ಹೀಗೆ ಮಾಡೋದು. ವರ್ಕ್ ಅಂತ ಕೊಟ್ರೆ ಅದ್ರಲ್ಲಿ ಡಿಡ್ ಅನ್ನ ತೆಗಿತೀವಿ, ವರ್ಕ್ ಹೀಗೆ ಉಳಿಯುತ್ತೆ. ಎಸ್ ನ ಕ್ವಶನ್ ಅಲ್ಲೂ ಕೂಡ ಹೀಗೆ ತೆಗೆದು ನೆಗೆಟಿವ್ಸ್ ಮಾಡುವಾಗ ಹೀಗೆ ಮಾಡ್ತೀವಿ. ಓಕೆ ಓಕೆ, ಇದೇ ರೀತಿ ಎಕ್ಸಾಂಪಲ್ಸ್ ಇದೆ. ಇನ್ನು ಅಸರ್ಟಿವ್ಸ್ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಐ ವರ್ಕ್ ಹಾರ್ಡ್, he said that he worked hard. Continuous, so I am cooking food, she said that she was cooking food. Present perfect past perfect ಆಗುತ್ತೆ. have completed ಇರೋದು had completed ಆಗುತ್ತೆ. have been waiting ಇರೋದು had been waiting ಆಗುತ್ತೆ. present continuous becomes past perfect continuous. present perfect continuous becomes past perfect. simple past ಇರೋದು past perfect ಆಗುತ್ತೆ. I wrote the exam when she had written, past perfect, had written. we were watching, were past tense, had been watching ಆಗುತ್ತೆ. had been watching. past perfect had finished ಇರೋದು had finished ಅಂತಾನೆ ಆಗುತ್ತೆ. past perfect no change. future simple will becomes would. you ಇದೆಲ್ಲ ಪ್ರೊನೌನ್ ಮಾಮೂಲಿ ಹೇಳಿದೀನಿ. ಅಗೇನ್ will be attending ಇರೋದು would be attending ಆಗುತ್ತೆ. I can solve ಇರೋದು I, he could solve ಪ್ರೊನೌನ್ ಇದು I ಅನ್ನೋದು he ಆಗುತ್ತೆ. he could solve. ನೆಕ್ಸ್ಟ್ ವಾಟರ್ ಬಾಯ್ಲ್ಸ್ at, ಇದನ್ನ ನಾವು ಯೂನಿವರ್ಸಲ್ ಟ್ರೂತ್ಸ್ ಅಂತ ಅಂತೀವಿ. ಯೂನಿವರ್ಸಲ್ ಟ್ರೂತ್ಗಳು ಚೇಂಜ್ ಆಗೋದಿಲ್ಲ. ದ ಟೀಚರ್ ಸೆಡ್ ದಟ್ ವಾಟರ್ ಬಾಯ್ಲ್ಸ್ at 100 ಡಿಗ್ರಿ. ಯಾಕೆಂದ್ರೆ ಇದು ಎಂದಿಗೂ ಚೇಂಜ್ ಆಗಲ್ಲ. 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ವಾಟರ್ ಬಾಯ್ಲ್ ಆಗುತ್ತೆ. ಸೊ ಅದು ಹಾಗೆ ಉಳಿಯುತ್ತೆ. ಇನ್ನೊಂದು ಎಕ್ಸಾಂಪಲ್, ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಟೀಚರ್ ಸೆಡ್. ಆನ್ಸರ್ ದ ಟೀಚರ್ ಸೆಡ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಾನೆ ಬರೀಬೇಕು. ಓಕೆ, ನೆಗೆಟಿವ್, ಐ ಡೋಂಟ್ ಲೈಕ್ ಸ್ವೀಟ್ಸ್, ಶಿ ಸೆಡ್ ದಟ್ ಶಿ ಡು ನಾಟ್ ಇರೋದು ಡಿಡ್ ನಾಟ್ ಲೈಕ್ ಅಂತ ಆಗುತ್ತೆ. ಅದೇ ಇಲ್ಲಿ ನಾಟ್ ಇಲ್ಲ ಅಂದ್ರೆ ಐ ಡೋಂಟ್ ಲೈಕ್ ಸ್ವೀಟ್ಸ್ ಅಂತ ಇದ್ದಾಗ ಶಿ ಲೈಕ್ಡ್ ಸ್ವೀಟ್ಸ್ ಅಂತ ಬರೀಬೇಕಾಗೋದು. ಆನ್ಸರ್ ಶಿ ಲೈಕ್ ಸ್ವೀಟ್ಸ್ ಅಂತ ಬರಿಬೇಕಾಗ್ತಿತ್ತು. ಯಾವಾಗ ಇಲ್ಲಿ ನಾಟ್ ಇಲ್ಲ ಅಂತಿದ್ರೆ. ನಾಟ್ ಇರೋದ್ರಿಂದ ಐ ಬಿಕಮ್ ಶಿ, ಡೋ ಬಿಕಮ್ಸ್ ಡಿಡ್, ನಾಟ್ ರಿಮೈನಿಂಗ್ ಲೈಕ್. ಅದೇ ತರ ಸ್ವೀಟ್
ಸ್ವೀಟ್ಸ್ ಹಾಗೆ ಉಳಿಯುತ್ತೆ. ಓಕೆ, ನಾನು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನೆಕ್ಸ್ಟ್ ಕೀ ಆನ್ಸರ್ಸ್, ಮಾಡಲ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್ಗೋಸ್ಕರ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ.